ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಫಸ್ಟ್ ರಿವ್ಯೂ ಮಾಡ್ಬಿಡ್ತೀನಿ ಗುರು. ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋ ಇರುತ್ತೆ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು MI ವರ್ಸಸ್ KKR ಅವರು. ನಾನು ಹೇಳಿದೆ KKR ಗೆಲ್ಲೋ ಚಾನ್ಸ್ ಸಿಕ್ಕಾಬಟ್ಟೆ ಇರುತ್ತೆ, ಲೋ ಸ್ಕೋರ್ ಚಾನ್ಸ್ ಆಗೋ ಚಾನ್ಸ್ ಸಿಕ್ಕಾಬಟ್ಟೆ ಇರುತ್ತೆ ಅಂತ ಹೇಳಿರಲಿಲ್ಲ. ಒಟ್ಟಿನಲ್ಲಿ ಮೇನು ಇಲ್ಲಿ ಟಾಸ್ ಗೆದ್ಬಿಟ್ಟು KKR ಅವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು ಗುರು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಆಗಲಿ, ಇಲ್ಲಿ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ಇಲ್ಲಿ ಮುಂಬೈ ಬೌಲಿಂಗ್ ಬ್ಯಾಟಿಂಗ್ ನೋಡೋದ್ರೆ ಇಲ್ಲಿ ರೋಹಿತ್ ಶರ್ಮಾ 13 ಬಾಲ್ಗೆ 15 ರನ್ ನೋಡಿದ್ರೆ ನಮ್ದೀಪ್ ಅವರು ಬೇಗನೆ ಔಟ್ ಆದರು. ಸೂರ್ಯಕುಮಾರ್ ಯಾದವ್ ಬೇಗನೆ ಔಟ್ ಆದರು. 6 ಬಾಲ್ಗೆ 15 ರನ್ ಹೊಡೆದ್ರು ಗುರು. ಇಲ್ಲಿ ತಿಲಕ್ ವರ್ಮಗೆ ಬರೀ 32 ಬಾಲ್ಗೆ 20 ರನ್ ಹೊಡೆದ್ರು. ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ಕೊಳ್ಳೋ ಕ್ಯಾಮ್ ಇನ್ನಿಂಗ್ಸ್ನ ಆಡಿದ್ರು. ಒಟ್ಟಿನಲ್ಲಿ ಈ ಮ್ಯಾಚ್ಗೆ ಹಾರ್ದಿಕ್ ಪಾಂಡ್ಯ ಚಾನ್ಸ್ ಕೊಟ್ಟಿದ್ರು. ಹೇಳಿದ್ದೆ ನಾನು, ಕೊಡೋ ಚಾನ್ಸ್ ಸಿಕ್ಕಾಬಟ್ಟೆ ಇದ್ದೇ ಇರುತ್ತೆ. ಎಲ್ಲೋ 1% ಕೊಟ್ಟರು ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂದ್ಕೊಂಡಿದ್ದೆ. ಆದರೂ ಕೊಟ್ಟರು ಗುರು. ಇಲ್ಲಿ ಜಸ್ಪ್ರೀತ್ ಬುಮ್ರಾನ ಆಡಿಸಿದ್ರು ಅಂದರೆ ಹೌದು, ಆಡಿಸಿರ್ಲಿಲ್ಲ. ಇಲ್ಲಿ ಅವ್ರ ಜಾಗಕ್ಕೆ ದೀಪಕ್ ಚಾಹರ್ ಆಡ್ತಿದ್ರು. ವಿಲ್ ಜಾಕ್ಸ್ಗೆ ಒಂದೊಳ್ಳೆ ಚಾನ್ಸ್ನ ಕೊಟ್ಟರು ಗುರು, ಯೂಸ್ ಮಾಡಿಕೊಡ್ಲಿಲ್ಲ. ಒಟ್ಟಿನಲ್ಲಿ ಮುಂಬೈ ಅವರು ಸಿಕ್ಕಾಬಟ್ಟೆ ಸ್ಟ್ರಗಲ್ ಪಟ್ಟರು ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಯಾರ ಜೊತೆ ಬರಲಿಲ್ಲ. ಮೇನು ಹಾರ್ದಿಕ್ ಪಾಂಡ್ಯ, ವಿಲ್ ಜಾಕ್ಸು, ತಿಲಕ್ ವರ್ಮಾ ಇವ್ರು 3 ಜನ ಬಿಟ್ಟರೆ ಜಸ್ಟ್ 20 ರನ್ 33 ರನ್ ಹೊಡೆದ್ರು ಅಷ್ಟೇ. ಒಟ್ಟಿನಲ್ಲಿ ಮೇನು ಮುಂಬೈ ಬ್ಯಾಟಿಂಗು ಸಿಕ್ಕಾಬಟ್ಟೆ ಸ್ಟ್ರಗಲ್ ಪಟ್ಟರು. ಮೇನು ಜಸ್ಪ್ರೀತ್ ಬುಮ್ರಾನ ಬೌಲಿಂಗಾಗಿ ಯೂಸ್ ಮಾಡಿದ್ರು ಗುರು. ಒಟ್ಟಿನಲ್ಲಿ ಮೇನು ಟೋಟಲ್ ಸ್ಕೋರ್ ನೋಡೋದಿದ್ದರೆ 20 ಓವರ್ಗೆ 147 ಹೊಡೆದು 8 ವಿಕೆಟ್ ಕಳ್ಕೊಂಡು ಬೇಗನೆ ಔಟ್ ಆದರು ಗುರು. ಒಟ್ಟಿನಲ್ಲಿ ಮುಂಬೈ ಅವರು ಇಷ್ಟು ವರ್ಷಾಗಿ ಆಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ KKR ಸಿಕ್ಕಾಬಿಟ್ಟೆ ಅಡ್ವಾಂಟೇಜ್ ತೊಗೊಂಡ್ರು ಗುರು. ನೆಕ್ಸ್ಟ್ ಲೆವೆಲ್ ಆಟನೇ ಆಡಿದ್ರು ಅಂತ ನನಗೇನು ಅನಿಸ್ತು. 147ಕ್ಕೆ ಚೇಸ್ ಮಾಡೋಕ್ಕೆ ಕೊಟ್ಟರು ಗುರು ಮುಂಬೈ ಅವ್ರಿಗೆ. 8 ವಿಕೆಟ್ ಕಳ್ಕೊಂಡು ಮುಂಬೈ ಅವರು. KKR ಅವರು 147ನ ಚೇಸ್ ಮಾಡೋಕ್ಕೆ ಬಂದ KKR ಅವರು ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಸಿಗಲಿಲ್ಲ. ಇಲ್ಲಿ ಅಜಿಂಕ್ಯ ಬೇಗನೆ ಔಟ್ ಆದರು. ಆರ್ಕಮ್ ಅವರು ಬೇಗನೆ ಔಟ್ ಆದರು. ಮೇನು ರವಪ್ಪ ಅವರು ಮತ್ತು ರಿಂಕು ಸಿಂಗ್ ತುಂಬ ಚೆನ್ನಾಗಿ ಮ್ಯಾಚ್ನ ಆಡಿದ್ರು ಗುರು. ಒಟ್ಟಿನಲ್ಲಿ ರಿಂಕು ಸಿಂಗ್ ಆಗಲಿ ರವಪ್ಪ ಆಗಲಿ ಒಂದೊಳ್ಳೆ ಕ್ಯಾಮ್ ಇನ್ನಿಂಗ್ಸ್ನ ಆಡಿದ್ರು. ಮೇನು ಇಲ್ಲಿ ಪಾಂಡೆ ಅವರು ತುಂಬ ಚೆನ್ನಾಗಿ ಮ್ಯಾಚ್ನ ಆಡಿದ್ರು ಗುರು. ಒಟ್ಟಿನಲ್ಲಿ KKR ಅವ್ರ ಬೌಲಿಂಗು ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. KKR ಬೌಲಿಂಗ್ ಕಡೆ ನೋಡೋದಿದ್ರೆ ಇಲ್ಲಿ ಮೇನು ಇಲ್ಲಿ ಕ್ಯಾಮ್ರನ್ಗಿನ್ನು 2 ಕ್ರೂಷಿಯಲ್ ವಿಕೆಟ್ ತೆಗೆದಾಗಲಿ ವರುಣ್ ಚಕ್ರವರ್ತಿನೂ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಸಿಕ್ಕಾಪಟ್ಟೆ ರನ್ ಹೊಡೆದ್ಕೊಂಡ್ರು. ಒಟ್ಟಿನಲ್ಲಿ ಮುಂಬೈ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಬೌಲಿಂಗ್ನ ಯಾವ ಟೈಮಲ್ಲಿ ಯಾರನ್ನ ಹಾಕ್ಸ್ಬೇಕಿತ್ತು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಜಿಂಕ್ಯ ರಹಾನೆಗೆ ಸಿಕ್ಕಾಪಟ್ಟೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡ್ರು. ಒಟ್ಟಿನಲ್ಲಿ ಮೇನು ಮುಂಬೈ ಬೌಲಿಂಗ್ ಕಡೆ ನೋಡಿದ್ರೆ ದೀಪಕ್ ಚಾಹರ್ 3 ಓವರ್ಗೆ 23 ರನ್ ಕೊಟ್ಟು 1 ಕ್ರೂಷಿಯಲ್ ವಿಕೆಟ್ ತಗೊಂಡ್ರೆ. ಜಸ್ಪ್ರೀತ್ ಬುಮ್ರಾ 1 ವಿಕೆಟ್ ತಗೊಂಡು ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. 26 ರನ್ ಹೊಡೆಸ್ಕೊಂಡ್ರು. ಹಾರ್ದಿಕ್ ಪಾಂಡ್ಯ 1 ಕ್ರೂಷಿಯಲ್ ವಿಕೆಟ್ ತೆಗಿಲಿಲ್ಲ, ಬೇಗನೆ ಓವರ್ನ ಮುಗಿಸಿದ್ರು. ವಿಲ್ ಜಾಕ್ಸ್ ಕೈಯಲ್ಲಿ ಕೊಟ್ಟಿದ್ದಕ್ಕೆ ಬೇಗನೆ ಮ್ಯಾಚ್ನ ಮುಗಿಸ್ಕೊಟ್ರು. ಒಟ್ಟಿನಲ್ಲಿ KKR ಅವರು ಒಂಚೂರು ಸ್ಟ್ರಗಲ್ ಮಾಡಿ ಮ್ಯಾಚ್ನ ಗೆದ್ದರು. ಒಂಚೂರು ಮ್ಯಾಚು ಗೆಲ್ಲೋ ಮೂಮೆಂಟ್ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಯಾವಾಗ ಮುಂಬೈ ಅವರು 147 ಹೊಡಿತಾರೆ ಆವಾಗ ಮ್ಯಾಚು KKR ಕಡೆ ವಾಲ್ಕೋತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮುಂಬೈ 147 ರನ್ ಹೊಡೆಯೋಕ್ಕೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಪವರ್ ಪ್ಲೇಲಾಗಲಿ ಮಿಡಲ್ ಓವರ್ಗಳಾಗಲಿ ಮುಂಬೈ ಬೌಲರ್ ತೀರಾ ವರ್ಸ್ಟಾಗಿ ಆಡಿದ್ರು. ಪವರ್ ಪ್ಲೇ 1 ವಿಕೆಟ್ ತೆಗೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಮಿನಿಮಮ್ 2 ವಿಕೆಟ್ ತೆಗೆದ್ರು. ಮಿಡಲ್ ಓವರ್ಗಳಲ್ಲೂ ಅಷ್ಟೇ ವಿಕೆಟ್ ತೆಗೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಲಾಸ್ಟ್ ಓವರಲ್ಲಿ ಬೇಗನೆ ಮ್ಯಾಚ್ ಮುಗಿಸಿದ್ರು. ಮಿನಿಮಮ್ಮು ಇಲ್ಲಿ 19 ಓವರ್ಗೇನೆ ಮ್ಯಾಚ್ ಮುಗಿಸಿದ್ರು ಗುರು. 1 ಓವರ್ ಇರೋಂಗೆ ಮ್ಯಾಚ್ನ ಮುಗಿಸಿ ಬೇಗನೆ ಆಟನ ಮುಗಿಸಿದ್ರು. ಒಟ್ಟಿನಲ್ಲಿ ಟೇಬಲ್ ಪಾಯಿಂಟಲ್ಲಿ ಮುಂಬೈ ಲಾಸ್ಟ್ಗೆ ಹೋದರೆ ಟೇಬಲ್ ಲಾಸ್ಟಿಂದ 2ನೇ ಮ್ಯಾಚಲ್ಲಿ ಅವರೇ ಗುರು. ಒಟ್ಟಿನಲ್ಲಿ ಮುಂಬೈಲಿ KKR ಅವ್ರು ಗೆಲ್ತಾರೆ ಅಂತ ಹೇಳಿದ್ದೆ. KKR ಅವ್ರು ಗೆದ್ದರು, ಮುಂಬೈ ಅವ್ರು ಸೋತರು ಗುರು. ಒಟ್ಟಿನಲ್ಲಿ ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು GT ವರ್ಸಸ್ CSK ಗುರು. GT ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಯಾರು ಇನ್ನೂ ಹೊಡಿತಾರೋ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಲ್ಲಿ CSK ಅವರು ಈ ಮ್ಯಾಚ್ ಗೆದ್ದರು ಒಂಚೂರು ಫೈನಲ್ ಹೋಗೋ ಚಾನ್ಸ್ ಕ್ವಾಲಿಫೈ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇರುತ್ತೆ. ಒಟ್ಟಿನಲ್ಲಿ ರನ್ ರೇಟ್ CSK ಅದು ಸಿಕ್ಕಾಬಿಟ್ಟೆ ಕಡಿಮೆ ಇದೆ ಗುರು. ಯಾಕೆಂದರೆ ಟೋಟಲ್ ಆಗಿ ಟೇಬಲ್ ಪಾಯಿಂಟ್ಸ್ ಕಡೆ ನೋಡೋದಾದ್ರೆ ಇಲ್ಲಿ GT ಅವರು 13 ಮ್ಯಾಚಲ್ಲಿ 8 ಮ್ಯಾಚ್ನ ಗೆದ್ದಿದ್ರೆ ಇಲ್ಲಿ CSK ಅವರು ಬರೀ 6 ಮ್ಯಾಚ್ನ ಗೆದ್ದವ್ರೆ. ನನಗೇನೋ ಈ ಮ್ಯಾಚಲ್ಲಿ CSK ಗೆಲ್ಲೋದು ಸಿಕ್ಕಾಬಟ್ಟೆ ಕಷ್ಟ, GT ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ GT ಅವರು ತಗೊಳ್ಳೋ ಚಾನ್ಸಸ್ ಎದ್ದು ನಡೀತಿದೆ ಗುರು. ಒಟ್ಟಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಗುಜರಾತಲ್ಲೇ ಮ್ಯಾಚ್ ನಡೆಯುತ್ತೆ. ಒಟ್ಟಿನಲ್ಲಿ
ಸಿ.ಎಸ್.ಕೆದು ಸಿಕ್ಕಾಪಟ್ಟೆ ರನ್ ರೇಟ್ ಕಡಿಮೆ ಇದೆ. ಮ್ಯಾಚ್ ಗೆಲ್ಲಿಲ್ಲ ಅಂದ್ರೆ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕೆಂದರೆ ಆರ್ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ. ಇಲ್ಲ RCB ಪಂಜಾಬ್ ಇರುತ್ತೆ, ಪಂಜಾಬ್ ಅವರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೆ ಕಾಣ್ತಿದೆ ಗುರು. ಒಟ್ನಲ್ಲಿ ಸಿ.ಎಸ್.ಕೆ ಈ ಮ್ಯಾಚ್ ಗೆದ್ದರೂ ರನ್ ರೇಟ್ ಸಿಕ್ಕಾಪಟ್ಟೆ ಕಡಿಮೆ ಇದು ಕಾಣ್ತಿದೆ ಗುರು. ಒಟ್ನಲ್ಲಿ ಸಿ.ಎಸ್.ಕೆ ವರ್ಸಸ್ GTಲಿ ನನ್ನ ಪ್ರಕಾರ ಇಲ್ಲಿ ಮಿನಿಮಮ್ ಸ್ಕೋರ್ ಯಾರು ಜಾಸ್ತಿ ಹೊಡಿತಾರೋ ಅವ್ರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಧೋನಿ ಆಡೋದು 99% ಡೌಟು. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಟೀಮ್ ಚೇಂಜ್ ಆಗೋ ಚಾನ್ಸಸ್ ಚೆನ್ನಾಗಿ ಎದ್ದು ಕಾಣ್ತಿದೆ ಗುರು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಗಾಯಕ್ವಾಡ್ ಆಗಲಿ, ಇಲ್ಲಿ ಕಾರ್ತಿಕ್ ಆಗಲಿ, ಒಟ್ಟಿನಲ್ಲಿ ಮೇನು ಇವ್ರ ಕಡೆ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಬೌಲಿಂಗ್ ವಿಚಾರದಲ್ಲಿ ಒಂಚೂರು ಅಷ್ಟಾಗಿ ಆಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. GT ಕಡೆ ಶುಭ್ಮನ್ ಗಿಲ್ ಆಗಲಿ ಮತ್ತು ಜಾಸ್ ಬಟ್ರಲ್ ಆಗಲಿ ಮತ್ತು ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೂ ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ. ಮೇನು ರಶೀದ್ ಖಾನು ಮತ್ತು ಗೇಮ್ ಚೇಂಜಸ್ ಮಾಡಿದ್ರೆ ಒಂಚೂರು ಓವರ್ಗಳನ್ನ ತುಂಬ ಚೆನ್ನಾಗಿ ಮಾಡಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಎದ್ದು ಕಾಣ್ತಿದೆ ಗುರು ನನಗೇನೋ. ಒಟ್ಟಿನಲ್ಲಿ ಈ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಶುಭ್ಮನ್ ಆಗಿ ಕ್ಯಾಪ್ಟನ್ ಆಗಿರ್ತಾರೆ, ಮತ್ತು ಜಾಸ್ ಬಟ್ರಲ್ ಇರ್ತಾರೆ, ಸಾಯಿ ಸುದರ್ಶನ್ ಇರ್ತಾರೆ, ಮತ್ತು ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಹೋಗ್ತಿದ್ದಾರೆ. ರಾಹುಲ್ ತೆವಾಟಿಯಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ ರಶೀದ್ ಖಾನು ಗೇಮ್ ಚೇಂಜಸ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ. ಮೊಹಮ್ಮದ್ ಸಿರಾಜು ವಿಕೆಟ್ಗಳ ಚಾನ್ಸಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ರಬಾಡನು ಅಷ್ಟೇ ಲಾಸ್ಟೆಸ್ಟ್ ಓವರಲ್ಲಿ ಗೇಮ್ ಚೇಂಜಸ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಪ್ರಸಿದ್ಧ ಕೃಷ್ಣನು ಅಷ್ಟೇ. ಒಟ್ಟಿನಲ್ಲಿ ಟೋಟಲಾಗಿ ಹೇಳೋದಾದರೆ GT ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ವಿಚಾರದಲ್ಲಾಗಲಿ, ಬೌಲಿಂಗ್ ವಿಚಾರದಲ್ಲಾಗಲಿ, ಆಲ್ರೌಂಡರ್ ವಿಚಾರದಲ್ಲಾಗಲಿ ಯಾವ ಟೈಮಲ್ಲಿ ಯಾರನ್ನ ಆಡಿಸ್ಬೇಕಂತ ತುಂಬ ಚೆನ್ನಾಗಿ ಇದು ಕಾಣ್ತಿದ್ರೆ ಗುರು. ಒಟ್ಟಿನಲ್ಲಿ GT ಟೀಮಲ್ಲಿ ಟೋಟಲಾಗಿ ಇಷ್ಟು ಜನ ಇರ್ತಾರೆ ಗುರು. ಒಟ್ಟಿನಲ್ಲಿ GTಲಿ ಶುಭ್ಮನ್ ಗಿಲ್ ಒಂಚೂರು ಕ್ಲಿಕ್ ಆದರೆ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ. ಹೋಮ್ ಅಡ್ವಾಂಟೇಜು GT ಅವರು ತುಂಬ ಚೆನ್ನಾಗಿ ಅಡ್ವಾಂಟೇಜ್ ಮಾಡ್ಕೋತಾರೆ. ಒಟ್ಟಿನಲ್ಲಿ GT ಅವರು ಈ ಮ್ಯಾಚನ್ನ ಗೆದ್ಕೊಬರ್ತಿದ್ದಾರೆ, CSK ಅವರು ಮ್ಯಾಚ್ನ ಸೋತ್ಕೊಬರ್ತಿದ್ದಾರೆ ಗುರು. ಒಟ್ಟಿನಲ್ಲಿ CSK ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಗಾಯಕ್ವಾಡ್ ಕ್ಯಾಪ್ಟನ್ಸ್ ಇರ್ತಾರೆ, ಸಂಜು ಸ್ಯಾಮ್ಸಂಗ್ ಇರ್ತಾರೆ, ಮತ್ತು ಉಮೇಶ್ ಪಟೇಲ್ ಇರ್ತಾರೆ, ಮತ್ತು ಕಾರ್ತಿಕ್ ಶರ್ಮಾ ಇರ್ತಾರೆ, ಮತ್ತು ಬೇರ್ಸೋ ಇರ್ತಾರೆ, ಮತ್ತು ಶಿವಮ್ ದುಬೆ ಇರ್ತಾರೆ, ಮತ್ತು ಮೇನು ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ಮತ್ತು ಕೀರ್ ಹೊಸ್ತಾನ್ ಇರ್ತಾರೆ, ಮತ್ತು ನೂರ್ ಅಹ್ಮದ್ ಇಲ್ಲಿ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಒಟ್ನಲ್ಲಿ ಸ್ಪಿನ್ನಿಂಗ್ ವಿಚಾರದಲ್ಲಿ CSK ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಮುಖೇಶ್ ಚೌಧರಿ ಒಂಚೂರು ಬೌಲಿಂಗ್ ಚೇಂಜಸ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ. ಒಟ್ಟಿನಲ್ಲಿ CSK ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ಬೌಲಿಂಗ್ ವಿಚಾರದಲ್ಲಿ ತೀರಾ ವರ್ಷಾಗಿ ಕಾಣ್ತಿದ್ದಾರೆ. ಏಕೆಂದರೆ ಓಲ್ಡ್ ಮ್ಯಾಚ್ CSK ಅವರು ಬೌಲಿಂಗ್ ವಿಚಾರದಲ್ಲೇ ಮ್ಯಾಚ್ನ ಸೋತರು, ಬ್ಯಾಟಿಂಗ್ ವಿಚಾರದಲ್ಲಿ ಮ್ಯಾಚ್ನ ಗೆದ್ಕೊಬಿಡ್ತಾರೆ ಗುರು. ಒಟ್ಟಿನಲ್ಲಿ CSK ಫಸ್ಟು ಮ್ಯಾಚ್ನ ಸ್ಟ್ರಗಲ್ ಮಾಡ್ಕೊಂಡು ಗೆಲ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ GT ಅವರು ಒನ್ ಸೈಡ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು ನನಗೇನು. CSK ವರ್ಸಸ್ GT ಸ್ಟಾರ್ಟ್ ನೋಡಿದ್ರೆ 9 ಮ್ಯಾಚಲ್ಲಿ CSK ಅವರು ಎಷ್ಟು ಮ್ಯಾಚಪ್ ಆಗಿದ್ದವ್ರೆ ಅಂದರೆ ಒಟ್ಟಿನಲ್ಲಿ CSK ಅವರು ಒಂದು ಮ್ಯಾಚ್ನ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಸ್ಟಾರ್ಟ್ ನೋಡೋದಾದರೆ 9 ಮ್ಯಾಚಲ್ಲಿ CSK ಅವರು 4 ಮ್ಯಾಚ್ ಗೆದ್ದಿದ್ದಾರೆ, GT ಅವರು 5 ಮ್ಯಾಚ್ ಗೆದ್ದವರು. ಲೋ ಸ್ಕೋರ್ ವಿಚಾರದಲ್ಲಿ GT ಅವರು 250 ಹೊಡೆದಿದ್ದಾರೆ, CSK ಅವರು 230 ಹೊಡೆದವ್ರೆ. ಲೋ ಸ್ಕೋರ್ ವಿಚಾರದಲ್ಲಿ GT ಅವರು 150 ಹೊಡೆದಿದ್ದಾರೆ, CSK ಅವರು ಬರೀ 140 ಹೊಡೆದವ್ರೆ. ಒಟ್ಟಿನಲ್ಲಿ ಲೋ ಸ್ಕೋರ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ GT ಅವರು ಕಷ್ಟಪಡ್ತಿದ್ದಾರೆ. ಒಟ್ಟಿನಲ್ಲಿ ಹೈ ಸ್ಕೋರ್ ವಿಚಾರದಲ್ಲಿ CSK ಅವರು ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ, ನೋ ರಿಸಲ್ಟ್ ಕೂಡ ಆಗಿಲ್ಲ. ಒಟ್ಟಿನಲ್ಲಿ GT ವರ್ಸಸ್ CSKಲಿ ಸ್ಟಾರ್ಟ್ ನೋಡಿದ್ರೆ GT ಅವರು ಮೇಲ್ಗೈ ಸಾಧಿಸೋರೆ. ಒಟ್ಟಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಟಾಸ್ನ ಯಾರು ಗೆಲ್ತಾರೋ ಅವ್ರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. GT ವರ್ಸಸ್ CSKಲಿ ನನ್ನ ಪ್ರಕಾರ CSK ಅವರು ಕೊನೆಯವರೆಗೂ ಉಟ್ಕೊಡೋದಿಲ್ಲ. ಯಾಕೆಂದರೆ ಈ ಮ್ಯಾಚ್ ಸೋತ್ಬಿಟ್ರೆ ಇನ್ನು ಟೂರ್ನಮೆಂಟಿಂದ ಅವರು ಆಚೆ ಉಳ್ದಂಗೆನೆ. ಆಲ್ಮೋಸ್ಟು ಇನ್ಯಾವ ಮ್ಯಾಚ್ ಇಲ್ಲ ಗುರು ಅವ್ರಿಗೆ. ಲಾಸ್ಟ್ ಇದು ಕಡೆಯ ಮ್ಯಾಚು. ಮಾಡಿ ಡೋವರ್ಡ್ ಮ್ಯಾಚ್ಗಳಲ್ಲಿ ಇವರು ಗೆಲ್ತಾರೆ ಇಲ್ವಂದರೆ ನನ್ನ ಪ್ರಕಾರ ಈ ಮ್ಯಾಚ್ GT ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. GT ವರ್ಸಸ್ CSKಲಿ GT ಅವರು ಈ ಮ್ಯಾಚನ್ನ ಗೆಲ್ತಾರೆ. ಚೆನ್ನೈ ವರ್ಸಸ್ ಗುಜರಾತಲ್ಲಿ ಚೆನ್ನೈ ಅವರು ಈ ಮ್ಯಾಚ್ನ ಗೆಲ್ಲಲ್ಲ, ಗುಜರಾತ್ ಅವರು ಈ ಮ್ಯಾಚ್ನ ಗೆಲ್ತಾರೆ ಗುರು. ಆದರೂ CSK ಈ ಮ್ಯಾಚ್ ಗೆದ್ದರು ಸೋತರು ಒಂಚೂರು
ರನ್ ರೇಟು ಸಿಕ್ಕಾಪಟ್ಟೆ ರನ್ ರೇಟು ಕಡಿಮೆ ಇದೆ. ನನಗೇನೋ ಇವರು ಪ್ಲೇ ಆಫ್ಗೆ ಕ್ವಾಲಿಫೈ ಆದರೂ ಈ ಮ್ಯಾಚಿನ ಗೆದ್ದರೂ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ GT ಮ್ಯಾಚ್ನ ಗೆದ್ದರೆ ಒಂಚೂರು ಇವರು ಟಾಪಲ್ಲಿ ಹೋಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ. ರನ್ ರೇಟು ತುಂಬ ಚೆನ್ನಾಗಿ ಕಾಣುತ್ತೆ. ಆಗ GT ವರ್ಸಸ್ RCB ಆಗೋ ಚಾನ್ಸಸ್ಸು, ಕ್ವಾಲಿಫೈ ಒನ್ನಲ್ಲಿ GT ವರ್ಸಸ್ RCB ಎದ್ದು ಆಗೋ ಮ್ಯಾಚಸ್ ಆಗೋ ಚಾನ್ಸಸ್ಸು ಎದ್ದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ವಿಡಿಯೋ ನೋಡ್ಬಿಡ್ತೀರ ಗುರು, ಒಂದು ಲೈಕು ಮಾಡಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ. 400 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿಲ್ಲ, 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ ಗುರು.